ಲೈಕ್ ಶಿ ಇಸ್ ನಾಟ್ ಅ ಗೇಮರ್, ಹೆಂಗೆ ಸೆಲೆಕ್ಟ್ ಆದ್ಲು ಅಥವಾ ಹೆಂಗೆ ಏನು ಎತ್ತ ಅಂತ. ಸಿಮ್ರನ್ ಇಸ್ ರೆಡಿ ಟು ಜಾಯ್ನ್ ಅಂದರೆ ಜಾಯ್ನ್ ಆಗಲಿ. ಬಿಕಾಸ್ ಕಾಂಟೆಂಟ್ ಕ್ರಿಯೇಟರ್ಸ್ ವಿ ಆರ್ ಲುಕಿಂಗ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಎಲಾಬ್ರೇಟ್ ಮಾಡಕ್ಕೆ ನೋಡ್ತಾ ಇದೀವಿ, ಅಂದರೆ ದೊಡ್ಡ ಮಾಡೋಕ್ಕೆ. ಬಿಕಾಸ್ ಕಾಂಟೆಂಟ್ ಗ್ರೂಪ್ ಕಡಿಮೆ ಐತೆ ನಮ್ಮ ಹತ್ರ ಕಾಂಟೆಂಟ್. ಸೊ ನನಗೆ ಅಕಸ್ಮಾತ್ ಗೇಮಿಂಗ್ ಆ ಥರ ಬರ್ತಿದ್ರೆ ನಾನು ಜಾಯ್ನ್ ಆಗ್ತಾನೆ ಇರಲಿಲ್ಲ. ಬಟ್ ಅವ್ರು ಹೇಳಿದ್ರು ಕ್ಲಿಯರ್ ಆಗಿ ಬ್ಲಾಗರ್, ಕಾಂಟೆಂಟ್ ಕ್ರಿಯೇಟರ್ ಅಂತ ಸೌತಿಂದ ಯಾರೂ ಇಲ್ಲ ಅಂತ. ಸೊ ಅದಕ್ಕೆ ನನಗೆ ಆವಾಗ ಎಲ್ಲೋ ಒಂದು ಕಡೆ ಸಮಾಧಾನ ಆಗಿದ್ದು. ನಿನ್ನೆ ಅದು ಪೋಸ್ಟ್ ಬಂದಾಗಲೂ ನಂಗೆ ಸ್ವಲ್ಪ ಬೇಜಾರಲ್ಲಿದೆ. ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ನನಗೆ ಅಂತಲೇ ಹೇಳ್ಬೋದು. ಸ್ಪೆಷಲ್ ಡೇನಾ? ಏಕೆ? ಗಾಡ್ ಲೈಕ್ ಜಾಯ್ನ್ ಆಗಿದ್ದೀನಿ ನಾನು. ಅದಕ್ಕೆ ಸ್ಪೆಷಲ್ ಡೇನಾ? ಯಾ, ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ನನಗೆ. ಅದಕ್ಕೆ ಸರಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್. ನನಗಾದರೆ ಗೊತ್ತಿತ್ತು, ಇವಳಿಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲ, ಐಡಿಯಾ ಕೂಡ ಇರಲಿಲ್ಲ, ಸಡನ್ನಾಗಿ ಗೊತ್ತಾಗಿರೋದು ನನಗೆ. ಸೊ ತುಂಬ ಅನ್ಎಕ್ಸ್ಪೆಕ್ಟೆಡು, ಬಟ್ ತುಂಬ ಖುಷಿ ಆಯಿತು ನೋಡಿದ ತಕ್ಷಣ ನನಗೆ. ಬಟ್ ಸ್ವಲ್ಪ ಕ್ವಶನ್ಸ್ ಎಲ್ಲರ ತಲೆಯಲ್ಲೂ ಬಂದಿರುತ್ತೆ, ಡೌಟ್ಸ್ ಎಷ್ಟು ಅಂತ ಜನರು ಇದರಲ್ಲೂ ಇರುತ್ತೆ. ಲೈಕ್ ಶಿ ಇಸ್ ನಾಟ್ ಅ ಗೇಮರ್, ಹೆಂಗೆ ಸೆಲೆಕ್ಟ್ ಆದ್ಲು ಅಥವಾ ಹೆಂಗೆ ಏನು ಎತ್ತ ಅಂತ. ಸೊ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ? ಗೇಮರ್ ಅಂತ ಅಲ್ಲ ಗೈಸ್, ಇವಳಿಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟು ಇರಲಿಲ್ಲ. ಆ್ಯಂಡ್ ಮೂರವ್ರು ಇದರಲ್ಲಿ ಏನು ನನ್ನ ವಿಚಾರದಲ್ಲಿ ಹೆಂಗೆ ಅಂದರೆ ಅದು ಬೇರೆ ಥರ ಡಿಸ್ಕಷನ್ ಇತ್ತು. ಬಟ್ ಇವಳು ವಿಚಾರದಲ್ಲಿ ಹೆಂಗೆ ಅಂದರೆ ಅಲ್ಲಿಂದನೇ ಕಾಲ್ ಬಂತು, ನಂಗೆ ಒಳ್ಳೆಗಿಂದನೇ ಕಾಲ್ ಬಂತು. ಸಿಮ್ರನ್ ಇಸ್ ರೆಡಿ ಟು ಜಾಯ್ನ್ ಅಂದರೆ ಜಾಯ್ನ್ ಆಗಲಿ. ಬಿಕಾಸ್ ಕಾಂಟೆಂಟ್ ಕ್ರಿಯೇಟರ್ಸ್ ವಿ ಆರ್ ಲುಕಿಂಗ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಎಲಾಬ್ರೇಟ್ ಮಾಡಕ್ಕೆ ನೋಡ್ತಾ ಇದೀವಿ, ಅಂದರೆ ದೊಡ್ಡ ಮಾಡೋಕ್ಕೆ. ಬಿಕಾಸ್ ಕಾಂಟೆಂಟ್ ಗ್ರೂಪ್ ಕಡಿಮೆ ಐತೆ ನಮ್ಮ ಹತ್ರ ಗಾಡ್ಲೇಕಲ್ಲಿ. ಅದನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕು, ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಬೇಕು ಅಂತ. ಬಿಕಾಸ್ ಶಿ ಗಾಟ್ ಒಳ್ಳೆ ನಂಬರ್ಸ್ ಇರೋದ್ರಿಂದ ಅವರು ಅಪ್ರೋಚ್ ಮಾಡಿದ್ರು. ಐ ಸೆಡ್ ಓಕೆ, ಸರಿ ಆಯಿತು ಮಾಡೋಣ ಅಂತ ಅಂದೆ. ಆ್ಯಂಡ್ ಅನೌನ್ಸ್ಮೆಂಟ್ ಆದಾಗಲೂ ಅಷ್ಟೇ ಖುಷಿಯಿಂದ ಎಲ್ಲರೂ ವೆಲ್ಕಮ್ ಮಾಡ್ತಾರೆ. ಬಟ್ ಎಷ್ಟೊಂದು ಜನ ಗೇಮಿಂಗ್ ಅವ್ರಿಗೆ ಅದು ಇದು ಅಂತಿದ್ದಾರೆ. ಕಾಂಟೆಂಟ್ ಕ್ರಿಯೇಷನ್ ಅಂತಲೂ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಗೇಮಿಂಗ್ ಆರ್ಗಲ್ಲಿ ಕೂಡ. ಸೊ ಅದನ್ನು ಟೇಕ್ ಕೇರ್ ಮಾಡಬೇಕಂದ್ರೆ ಕ್ರಿಯೇಟರ್ಸ್ ಬೇಕು, ಹೂ ಆರ್ ವೆರಿ ಎಂಗೇಜಿಂಗ್, ಮಾಡೋವಂಥವ್ರು, ಜನಕ್ಕೆ ನೋಡುವಂಥವ್ರು, ಇಷ್ಟ ಆಗುವಂಥವ್ರು. ಸೊ ಆ ರೀಸನ್ಗೋಸ್ಕರ ಸಿಮ್ರನ್ ಜಾಯ್ನ್ ಆಗಿರೋದು. ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಗಾಡ್ ಲೈಕ್. ಇದು ಗಾಡ್ ಲೈಕ್ದು ಏನಿದು ಗೇಮಿಂಗ್. ಸೊ ಅದು ಇದಕ್ಕೆ ಎಷ್ಟು ಹೇಳಿದ್ದೀನಿ ಗೊತ್ತಾ ಅವಳಿಗೆ. ಅಕಸ್ಮಾತ್ ನಾನು ಏನಾದರೂ ಗೇಮಿಂಗಲ್ಲಿ ಆ ಥರ ಜಾಯ್ನ್ ಆಗ್ತಾರೆ, ಐ ವುಡ್ ಹ್ಯಾವ್ ನೆವರ್ ಜಾಯಿನ್ಡ್. ಯಾಕಂತಂದರೆ ನಾನು ಗೇಮಿಂಗಲ್ಲಿ ಎಕ್ಸ್ಪೀರಿಯನ್ಸೇ ಇಲ್ಲ. ಶಿ ಸೆಡ್ ಇನ್ನೂ ಎಷ್ಟೊಂದು ಜನ ಡಿಸರ್ವ್ ಮಾಡ್ತಾರೆ ನನಗಿಂತ ಅಂತಲೇ ಹೇಳಿದ್ಲು. ಇಲ್ಲ ನಾನು ಅದೇ ಹೇಳ್ದಿಲ್ಲ, ಮಂಗ ನೀನೇನು ಗೇಮರಾಗಿ ಜಾಯ್ನ್ ಆಗ್ತಿದ್ದೆ, ಗಾಡ್ಲೇಕು ಕಾಂಟೆಂಟ್ ಕ್ರಿಯೇಟರ್ ಆಗ್ತಾನೆ, ಯು ಡೂ ಯುವರ್ ಕಾಂಟೆಂಟ್, ಏನು ಮಾಡ್ತಾ ಇದೀಯ ಅಲ್ಲೂ ಬಂದು ಅದೇ ಮಾಡ್ತೀಯ. ಬಟ್ ಕಾಂಟೆಂಟ್ ಕ್ರಿಯೇಟರಾಗಿ ಜಾಯ್ನ್ ಆಗಿದೆಯಾ. ಬಿಕಾಸ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಮ್ಯಾಟ್ರ್ ಆಗುತ್ತೆ. ಪ್ರೊಫೆಷನಲ್ ಗೇಮರ್ಸು ತುಂಬ ಇದ್ದಾರೆ, ಅವ್ರು ಗೇಮಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಂಭಾಳಿಸ್ಕೊತಾರೆ. ನಮ್ಮ ಕೆಲಸ ಏನು, ಎಂಜಾಯ್ ಮಾಡಿ ಜನನೇ ಎಂಟರ್ಟೈನ್ ಮಾಡೋದು. ಅದನ್ನು ಮಾಡೋಕ್ಕೆ ವಿ ಆರ್ ಹಿಯರ್ ಇವಾಗ ಪೇರ್ ಆಗಿ ಅಂತ ಅನಿಸುತ್ತೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು. ಯಾ, ಆ ಥರ. ಬಟ್ ಅಕಸ್ಮಾತ್ ಹತ್ರ ಆಬ್ವಿಯಸ್ಲಿ ಗೇಮರ್ ಆಗಿರ್ತದೆ ನಾನು ಜಾಯ್ನೇ ಆಗ್ತಿರ್ಲಿಲ್ಲ. ಬಿಕಾಸ್ ಐ ಫೆಲ್ಟ್ ಲೈಕ್ ತುಂಬ ಜನ ಕಷ್ಟಪಡ್ತೀರಾ ಗೇಮಿಂಗಲ್ಲಿ. ಎಷ್ಟೊಂದು ವರ್ಷ ಇವರೇ ನೋಡಿ ಆಲ್ಮೋಸ್ಟ್ 6 ವರ್ಷ ಕಷ್ಟಪಟ್ಟಾದ್ಮೇಲೆ 7ನೇ ವರ್ಷಕ್ಕೆ ಬಂದು ಇದು ಗಾಡ್ ಲೈಕಿಗೆ ಜಾಯ್ನ್ ಆಗಿರೋದು. ಸೊ ನನಗೆ ಅಕಸ್ಮಾತ್ ಗೇಮಿಂಗ್ ಆ ಥರ ಬರ್ತಿದ್ರೆ ನಾನು ಜಾಯ್ನ್ ಆಗ್ತಾನೆ ಇರಲಿಲ್ಲ. ಬಟ್ ಅವ್ರು ಹೇಳಿದ್ರು ಕ್ಲಿಯರ್ ಆಗಿ ಬ್ಲಾಗರ್, ಕಾಂಟೆಂಟ್ ಕ್ರಿಯೇಟರ್ ಅಂತ ಸೌತಿಂದ ಯಾರೂ ಇಲ್ಲ ಅಂತ. ಸೊ ಅದಕ್ಕೆ ನನಗೆ ಆವಾಗ ಎಲ್ಲೋ ಒಂದು ಕಡೆ ಸಮಾಧಾನ ಆಗಿದ್ದು. ನಿನ್ನೆ ಅದು ಪೋಸ್ಟ್ ಬಂದಾಗಲೂ ನಂಗೆ ಸ್ವಲ್ಪ ಬೇಜಾರಲ್ಲಿದೆ. ಬಟ್ ಇವ್ರು ಇದ್ದಾರಲ್ಲ, ಹಿ ಮೋಟಿವೇಟೆಡ್ ಮೀ. ಇಲ್ಲಮ್ಮ ಇದು ಕಾಂಟೆಂಟ್ ಕ್ರಿಯೇಷನ್ಗೆ ಈ ಥರ ಆ ಥರ. ಆಮೇಲೆ ಅವ್ರ ಹತ್ರನೂ ಮಾತಾಡಿದಾಗ ನನಗೆ ಗೊತ್ತಾಗಿದ್ದು ಓಕೆ ಇಟ್ಸ್ ಫಾರ್ ದ ಕಾಂಟೆಂಟ್ ಕ್ರಿಯೇಷನ್ ಅಂತ. ನಂಗೆ ಮುಂಚೆಯಿಂದನೂ ಗೊತ್ತಿರಲಿಲ್ಲ ದಟ್ ನಾನು ಗಾಡ್ ಲೈಕ್ ಜಾಯ್ನ್ ಆಗ್ತೀನಿ, ಏನು ಅಪ್ಡೇಟ್ ಯಾವುದೂ ಇರಲಿಲ್ಲ. ಲೈಕ್ 1-2 ದಿನದಲ್ಲಿ ಗೊತ್ತಾಗಿದ್ದ. ಒಂದೇ ದಿನದಲ್ಲಿ? 2 ದಿನದಲ್ಲ, ಮೊನ್ನೆ ಗೊತ್ತಾಯ್ತು, ನೆನ್ನೆ ಅನೌನ್ಸ್ಮೆಂಟ್ ಆಯಿತು. ಯಾ, ಮೊನ್ನೆ ಗೊತ್ತಾದಾಗ ನಂದು ಇವತ್ತು ಸ್ವಲ್ಪ ಜಗಳ ಆಯಿತು. ಲೈಕ್ ನಾನು ಜಾಯ್ನ್ ಆಗಲ್ಲ. ಹೀಸ್ ಲೈಕ್ ಇಲ್ಲ, ಅವ್ರು ಹೇಳ್ತಾರೆ ನೀನು ಜಾಯ್ನ್ ಆಗಬೇಕಂತೆ ಅಂತ. ನಾನಿಲ್ಲ, ನಾನು ಆಗಲ್ಲ, ನಾನು ಬರಲ್ಲ, ಏನು ಈ ಥರ ಆ ಥರ ತುಂಬ ಜನ ಡಿಸರ್ವ್ ಮಾಡ್ತಾರೆ ಅಂತ ನಮ್ಮಿಬ್ರು ತುಂಬ ಜಗಳ ಆಯಿತು. ನಾನೇನು ಜಗಳ ಮಾಡಲಿಲ್ಲ, ನಾನು ಅರ್ಥನೇ ಮಾಡಿಸ್ತಾ ಇದ್ದೆ. ಬಟ್ ಐ ವಾಸ್ ನಾಟ್ ರೆಡಿ. ಬೇರೆಯವ್ರು ಡಿಸರ್ವ್ ಮಾಡ್ತಾರೆ. ಇವಳಿಗೆ ತಲೆಗೆ ಹೋಗ್ಬೇಕಲ್ಲ, ಈ ಚಿಕ್ಕ ಬುಲ್ಡೆಗೆ ಎಲ್ಲಿಂದ ಹೋಗುತ್ತೆ ಇರುತ್ತೆ ಕರೆಕ್ಟ್ ಆಗಿರೋ ಥಿಂಗ್ಸ್ಗಳು ಹೋಗ್ಬೇಕಂತ. ಇವಳು ಚಿಕ್ಕ ಬುಲ್ಡೆಗೆ ಪಿಜ್ಜಾ ಬರ್ಗರ್ ಹೋಗುತ್ತೆ, ಇದೆಲ್ಲ ಹೋಗುತ್ತೆ. ಚಲೋ ಜಾಸ್ತಿ ಬೋರ್ ಮಾಡೋದು ಬೇಡ. ನಿಮಗೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ, ಇವೆಂಟ್ಗೆ ಹೋಗೋಣ, ಅದಾದ್ಮೇಲೆ ಸ್ವಲ್ಪ ಫನ್ ಮಾಡೋಣ. ಲೆಟ್ಸ್ ಗೋ. ಆ್ಯಂಡ್ ಐ ಆಮ್ ನಾಟ್ ಅ ಗೇಮರ್ ಗೈಸ್, ಐ ಆಮ್ ಅ ಬ್ಲಾಗರ್ ಆ್ಯಂಡ್ ಅ ಕಾಂಟೆಂಟ್ ಕ್ರಿಯೇಟರ್. ಹಂಗೆ ನಾನು ಜಾಯ್ನ್ ಆಗಿರೋದು. ಆ್ಯಂಡ್ ಹಿ ಈಸ್ ಅ ಗೇಮರ್ ಆ್ಯಂಡ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್. ಸಪೋರ್ಟ್ ಮಾಡಿ ಆಯಿತಾ. ಸೊ ಗೈಸ್, ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ನನ್ನ ಟೀ ಶರ್ಟ್ ನೋಡಿ. ಒಳಗೆ ಹೋಗೋಣ ಬನ್ನಿ. ಇವಾಗ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಲೆಟ್ಸ್ ಗೋ. ಹೋಗೋಣ. ಜನ ಕಾಯ್ತಾ ಇದ್ದಾರೆ ಇವಾಗ. How do you want them to react? I feel so good. Oh, what? ಗೊತ್ತಿಲ್ಲ. You're in God Lake anta. Yeah. Nice. So guys, we have Simran also. Simran ji aa chuki hai. So
Hello. Hi, how are you? I'm fine. क्या बात है How are you doing? क्या बात है यार ನೀವು ಒಂದು ಡ್ಯಾನ್ಸ್ ಆಡಿ. ನೆನೆ ನಾನು ಗಾಡ್ ಲೈಕ್ ಜಾಯ್ನ್ ಆಗಿರೋದು ಸೊ ತುಂಬಾ ಖುಷಿ ಆಗ್ತಿದೆ ಲೈಕ್ ನನ್ನ ಹೆಸರು ಇದೆ ಹಿಂದ್ಗಡೆ ನೀವು ನೋಡ್ಬೋದು ಇಲ್ಲ ಹಾಕ್ಬಿಟ್ಟವ್ರ ಐ ಆಮ್ ಸೋ ಅಂತರ್ಯಾಮಿ ಅಂತ ಹಾಕೋರು ಹೆಸರು ಹಾಕಿಲ್ಲ ನಿಮ್ ಬೇರೆ ಜರ್ಸಿ ಹಾಕೊಂಡಿದ್ಯಾ ಇಟ್ಸ್ ಓಕೆ ಯಾರೋ ಪ್ರಾಂಕ್ ಮಾಡಿದ್ದಾರೆ ಬಟ್ ಐ ಆಮ್ ಸೋ ಹ್ಯಾಪಿ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ನನ್ಗೆ ಸಿಕ್ಕಿದೆ ಅಂತ ಅಂಡ್ ಐ ಫೀಲ್ ಸೋ ಲಕ್ಕಿ ಅಷ್ಟೇನಾ ನಿಮ್ ಜರ್ಸಿ ನೋಡಿ ನಿಂದು ಯಾರು ಕನ್ನಡ ಆರ್ ಬರ್ತೈತೆ I don't know to dance. डांस करके क्या कर रहा है? क्या है उसमें मेरे को भी नहीं पता है बता मेरे को भी बहुत ही बेसिक है एसएमआर तुम्हारे घर का है बैंगलोर में राइट एसएमआर का पूरा नाम क्या है सब डिस्क्वालीफाई वापस से पूरे किसको बताना है हाथ ऊपर करो मैं पूछूं पूरा नाम तू बता हाँ? सही है क्या? मेरे को पता नहीं Sorry. एक सेकंड ऐसे मत प्लीज अरे क्या है इसमें देख सकते हो तेरी भी सरप्राइज है तू लेट है कंग्रेचुलेशंस CWC पेरिस दिल से गॉड लाइक थैंक यू क्या आपको गॉड लाइक पेरिस लेके जा रहे हैं अरे पहले हम जाते हैं उसके बाद इनके मिलते ಗೈಸ್ ಇವಾಗ ನಾನು ನಿಮ್ಗೆಲ್ಲ ಏನೋ ಒಂದು ತೋರಿಸ್ತೀನಿ ನೋಡಿ ಇದು ಡಾಬಿ ಇದು ನಮ್ಮ ಹೆಸರು ಮಾರಿದ್ಯಾರು ಅಂತ ಗೆಸ್ ಮಾಡಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಇದು ನಾನು ಇಲ್ಲಿ ಬರ್ದಿದೆ ನೋಡಿ ಹೆಸರು ಬಟ್ ಐ ಆಮ್ ನಾಟ್ ಅ ಗೇಮರ್ ಗೈಸ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್ ಗೇಮಿಂಗ್ ಬಗ್ಗೆ ಐಡಿಯಾ ಇಲ್ಲ ನನಗೆ ಇದ್ರೆ ನಾನು ಗೇಮರ್ ಆಗ್ತಿದ್ದೆ ಕಲಿತ್ಯಾ ಹೋಗ್ತಾ ಕಲಿತ್ಯಾ ಕಮ್ ಹಿಯರ್ ಅಂಡ್ ಟಾಕ್ ಹೋಗ್ತಾ ಕಲಿತ್ಯಾ ಇಟ್ಸ್ ಜಸ್ಟ್ ಲರ್ನಿಂಗ್ ಫೇಸ್ ಅಂಡ್ ಮೋರ್ ನೀನು ಜಾಯ್ನ್ ಆಗಿರೋದು ಕಾಂಟೆಂಟ್ ಕ್ರಿಯೇಟರ್ ಆಗಿ ನೀನೇನು ಗೇಮರ್ ಆಗಿ ಜಾಯ್ನ್ ಆಗಿಲ್ಲ ಸೊ ಅಷ್ಟೊಂದೇನು ಸ್ಟ್ರೆಸ್ ತಗೊಳ್ಳೋಂಥದ್ದಿಲ್ಲ ಯು ಕ್ರಿಯೇಟ್ ಕಾಂಟೆಂಟ್ ಮುಂದೆ ಹೋಗೋದು ಅಷ್ಟೇ ಥ್ಯಾಂಕ್ ಯು ಹಾಯ್ ಅಡ್ವರ್ಟೈಸ್ಮೆಂಟ್ ಅವ್ರ ನಾರ್ಮಲ್ ಫೋಟೋ ತೆಗೆಸ್ಕೊಳ್ಳೋರಿಗೆ ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀರಾ Why, Dada, why? This is business. This is my sweat. I know, but I did business. Shut up! Shut up! ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಅಡ್ವರ್ಟೈಸ್ಮೆಂಟ್ ಇದ್ರಲ್ಲಿ ಮಾಡಿಸ್ಬೇಡ್ರಿ ಚೆನ್ನಾಗಿರಲ್ಲ ಬಂದವ್ರಿಗೆ ಕೊಡ್ರಿ ಅಂತನಾ ಹೇಗೆ ಅನಿಸ್ತದೆ ಹೌಸ್ ಇವೆಂಟ್ ಐ ಆಮ್ ಹಂಗ್ರಿ ಇವತ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ ಯಾವ್ದದು ವತಂದಾರ್ ಮಂತನ ಅಲ್ಲ ಬಕಾಸೂರ್ ವಂಶದವ್ರು ನೀವು ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು ಮಾತಿದ್ರೆ ಯಾವ ಟೈಮಲ್ಲಿ 24 ಗಂಟೆ ತಿನ್ಬೇಕು ಭೂತ ತರ ತಿಂತಾ ಇರ್ಬೇಕು ಅಂತ ಅಂದ್ರೆ ಹೆಂಗೆ ನೀವು ಸ್ವಲ್ಪ ಇವೆಂಟ್ ಟೈಮ್ನಲ್ಲಾದ್ರೂ ಕಂಟ್ರೋಲ್ ಮಾಡ್ಕೋಬೇಕು ನೀವು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಓಕೆನಾ ಹೆಂಗ ಅನಿಸ್ತೈತೆ ಇವೆಂಟ್ ಫಸ್ಟ್ ಗೇಮಿಂಗ್ ಇವೆಂಟ್ ಅಲ್ಲ ಎರಡು ಅಲ್ಲ ಆಸ್ ಕ್ರಿಯೇಟರ್ ಗೇಮಿಂಗ್ ಇವೆಂಟ್ ಫಸ್ಟ್ ನೆಕ್ಸ್ಟ್ ಇವೆಂಟ್ ಇನ್ನೂ ಬಂದಿದೆ ಅಲ್ಲ ಫಸ್ಟ್ ಇವೆಂಟ್ ಅದು ಹಬ್ಬಕ್ಕೆ ಬಂದಿದೆ ಅಲ್ಲ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಕೀಪ್ ಗೋಯಿಂಗ್ ಆಲ್ ದ ಬೆಸ್ಟ್ ಗೈಸ್ ಸೊ ಎಲ್ಲ ಇವಾಗ ಮುಗಿಸ್ಕೊಂಡು ಊಟ ಮಾಡಕ್ಕಂತ ಹೋಗ್ತಿದ್ವಿ ಸೊ ಇವ್ರು ನಮ್ಮ ಬ್ಲಾಗ್ಸ್ ತುಂಬಾ ನೋಡ್ತಾರಂತ ಏನ್ ಇಷ್ಟ ನಮ್ಮ ಬ್ಲಾಗ್ಸ್ ಅಲ್ಲಿ ನಿಮ್ಗೆ
ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಸ್ಮೈಲ್ ತುಂಬಾ ಚೆನ್ನಾಗಿದೆ. ಓಕೆ ಎಸ್ಪೆಷಲಿ ಅಣ್ಣ ಪಕ್ಕದಲ್ಲಿ ಪಕ್ಕದಲ್ಲಿ ಇದೀನಿ ಅಂತಾರ. ಓಕೆ ಕ್ಲಾಸಿಗೆ ಮಾಸಿಗೆ ಇಷ್ಟನಾ? ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತೀರಿ ಸರ್. ಖುಷಿ ಆಯ್ತು ನೀವು ಥ್ಯಾಂಕ್ ಯು. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಾಗ ಸ್ವಲ್ಪ ರೆಸ್ಟ್ ತಗೊಳಕಂತ ಬಂದೆ. ತಗೊಂಡಿದ್ದೀನಿ, ಟ್ರಾಫಿಕ್ ಅಲ್ಲಿ ತಗೊಂಡಿದ್ದು ನಿನಗೋಸ್ಕರ. Thank you. ನಾನೇನು ಜೊತೆಲಿ ಬರೋಕ್ಕಾಗ್ಲಿಲ್ವಲ್ಲ, ಅದಕ್ಕೋಸ್ಕರ. ವೆಲ್ಕಮ್ ಟು ಗಾಡ್ ಲೇಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲಿಯಾಸ್ ಥ್ಯಾಂಕ್ ಯು. ಸೊ ಸ್ವೀಟ್ ಆಫ್ ಯು. ಸೊ ದೇರ್ ಇಸ್ ನೆಕ್ಸ್ಟ್ ಟಾರ್ಗೆಟ್ ಒಂದಷ್ಟು ಏನಿದೆ ಅಂತ ಅಂದರೆ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಮೋರ್ ಕಾಂಟೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಕಾಂಟೆಂಟ್ಸ್ ಚೆನ್ನಾಗಿ ಬರಬೇಕು, ಅದ್ರ ಮೇಲೆ ಗ್ರೋತ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಗೇಮಿಂಗ್ ಕಾಂಟೆಂಟ್ಸ್ ಜಾಸ್ತಿ ಬರುತ್ತೆ ಅಂದರೆ ಯಾಕೆ ಅಂತ ಅಂದರೆ ಎಲ್ಲ ಇವಳು ಚಾನಲಲ್ಲಿ ವ್ಲಾಗ್ಸೇ ಬರುತ್ತೆ, ತಲೆಗೆಡಿಸ್ಕೊಂಬೇಡಿ. ನನ್ನ ಚಾನಲ್ ಸ್ವಲ್ಪ ಗೇಮಿಂಗ್ ಕಾಂಟೆಂಟ್ಸ್ ಜಾಸ್ತಿ ಮಾಡ್ತೀನಿ, ಸೊ ದಟ್ ನಿಮ್ಗೆ ಇನ್ನೂ ಎಂಟರ್ಟೈನ್ ಮಾಡ್ಬೋದು. ಯಾಕಂದರೆ ಗೇಮಿಂಗ್ ಈಸ್ ಮೈ ಸ್ಟ್ರಾಂಗ್ ಝೋನ್. ಸೊ ಅದರಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದು ನನಗೆ ಸುಲಭ. ಸೊ ಶುರು ಮಾಡೋಣ ಇನ್ನು ಮುಂದೆ. ಲೆಟ್ಸ್ ಗೋ. ಆಮೇಲೆ ಗಾಡ್ ಲೈಕ್ಗೆ ನಾನು ಆ್ಯಸ್ ಅ ಗೇಮರ್ ಜಾಯ್ನ್ ಆಗಿಲ್ಲ, ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಜಾಯ್ನ್ ಆಗಿರೋದು, ಆ್ಯಸ್ ಅ ವ್ಲಾಗರ್ ಜಾಯ್ನ್ ಆಗಿರೋದು. ನೀವೆಲ್ಲ ಅಷ್ಟೊಂದೇನು ಕೆಲವೊಂದು ಮಿಕ್ಸ್ಡ್ ಒಪಿನಿಯನ್ಸ್ ನಾನು ನೋಡಿದ್ದೀನಿ, ಅಷ್ಟೊಂದೇನು ತಲೆಗೆಡಿಸ್ಕೊಂಬೇಡಿ. ಶಿ ಈಸ್ ನಾಟ್ ಅ ಗೇಮರ್. ಗೇಮಿಂಗಿಗೆ ಸಿಮ್ರನ್ ಹೆಂಗೆ? ಶಿ ಈಸ್ ನಾಟ್ ಅ ಗೇಮರ್. ಅವಳು ಜಾಯ್ನ್ ಆಗಿರೋದು ಗೇಮರ್ ಥರ ಅಲ್ಲ, ಕಾಂಟೆಂಟ್ ಕ್ರಿಯೇಟರ್ ಆಗಿ. ಗಾಡ್ ಲೈಕ್ ಅನ್ನೋದು ಒಂದು ಆರ್ಗನೈಸೇಷನ್, ಅಲ್ಲಿ ಒಂದು ಕಾಂಟೆಂಟ್ ಕ್ರಿಯೇಷನ್ದು ಟೀಮ್ ಇದೆ, ಅಥವಾ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟರ್ಸ್ ಬೇಕಿರುತ್ತೆ ಅವರಿಗೆ. ಸೊ ಅದರಲ್ಲಿ ಕ್ರಿಯೇಷನಲ್ಲಿ ನಾನು ಸಿಮ್ರನ್ ಕಾಂಪಿಟೇಬಲ್ ಇದ್ದೀವಿ, ಬ್ಯಾಂಗ್ಳೂರ್ನಲ್ಲೇ ಇದ್ದೀವಿ, ಜೊತೆಲಿ ಇರ್ತೀವಿ. ನಮ್ಮ ಕಾಂಟೆಂಟ್ ನಮ್ಮಿಬ್ರದ್ದು ಅವ್ರಿಗೆ ಸ್ವಲ್ಪ ಬೂಸ್ಟ್ ಅಪ್ ಕೊಡುತ್ತೆ, ಸೊ ದಟ್ ಲೋಕಲ್ ಆಡಿಯನ್ಸ್, ರೀಜನಲ್ ಆಡಿಯನ್ಸ್ ನಮ್ಮ ಹತ್ರ ಚೆನ್ನಾಗಿರೋದ್ರಿಂದ ಸೊ ಅದರಿಂದ ಜಾಯ್ನ್ ಆಗಿರೋದು. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಗೇಮಿಂಗ್ ಸಿಮ್ರನ್ದು. ಸೊ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಅಷ್ಟೇ. ಆಮೇಲೆ ಟು ಬಿ ಫ್ರಾಂಕ್, ನಂಗೆ ಗೇಮಿಂಗ್ ಬಗ್ಗೆ ಚೂರು ಐಡಿಯಾ ಕೂಡ ಇಲ್ಲ. ನಾನು ತುಂಬಾ ಕಮೆಂಟ್ಸ್ ಕೂಡ ಶಿ ಲರ್ನ್ ಕಲಿತಾಳೆ, ಇಷ್ಟೇ ಕಲ್ತಿದ್ದಾಳೆ ಅಂತೆ. ನಾಟ್ ಲೈಕ್ ನಾನು ಕಲಿಯಕ್ ಆಗಲ್ಲ ಅಂತ, ನಾನು ಕಲಿತೀನಿ. See, ಪರ್ಫೆಕ್ಟ್ ಆಗೋದಕ್ಕೆ ಸ್ವಲ್ಪ ನಾನು ಹೇಳ್ತಾ ನೀನ್ ಪರ್ಫೆಕ್ಟ್ ಆಗು ಅಂತಾನೆ ಹೇಳ್ತಾ ಇಲ್ಲ. ವೆನ್ ಶಿ ಕೇಮ್ ಬ್ಲಾಗಿಂಗ್ ಐ ಸೆಡ್ ಹರ್, ನಿನ್ ಮೇಲೆ ನಂಬಿಕೆ ಐತೆ ನನಗೆ, ನೀನ್ ಮಾಡ್ತೀಯ, ನಿನಗೇನು ಕಡಿಮೆ ಐತೆ ಅಂತ ಹೇಳಿದೆ. ಒಂದು ವರ್ಷ ಶಿ ಇಸ್ ಅ ವ್ಲಾಗರ್, ಒನ್ ಆಫ್ ದ ಟಾಪ್ ವ್ಲಾಗರ್ಸ್ ಇನ್ ಕರ್ನಾಟಕ ಇವಾಗ. ಅಂಥದ್ರಲ್ಲಿ ಇವಾಗ ಗೇಮಿಂಗ್ ಏನು ಅಂತ ಕಷ್ಟ ಅಲ್ಲ, ಕುತ್ಕೊಂಡು ಗೇಮ್ ಮಾಡೋದು ಕಲ್ಸ್ಬಿಟ್ರೆ, ಒಂದೆರಡು ಗೇಮ್ ಕಲ್ಸ್ಬಿಟ್ಟು ಅದ್ರಲ್ಲಿ ಪಳಾರ್ ಆಗ್ಬಿಟ್ರೆ ಸಾಕು ಇವಳು. ಆಮೇಲೆ ಹೆಂಗೆ ಬೇಕಾದ್ರೂ ಆಟ ಆಡಿಸ್ಬೋದು ನಾವು ಗೇಮ್ಸ್ಗಳಲ್ಲಿ. ಫನ್ ಆ್ಯಂಡ್ ಎಂಗೇಜಿಂಗ್ ಆಗಿದ್ರೆ ಸಾಕು. ಜನ ನೋಡೋದು ಎಂಟರ್ಟೈನ್ಮೆಂಟಿಗೆ. ಗೇಮ್ ಆಡೋರು ನೋಡ್ಬೇಕಂದ್ರೆ ಈ ಸ್ಪೋರ್ಟ್ಸ್ ಪ್ಲೇಯರ್ಸು ಟೂರ್ನಮೆಂಟ್ ಆಡೋರ್ನ ನೋಡ್ತಾರೆ. ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ಗೇಮ್ ಏನಕ್ಕೆ ಆಡ್ತೀವಿ ಅಂತಾನೆ ನಮ್ಮಲ್ಲಿರೋ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಜನಕ್ಕೆ ಖುಷಿ ಕೊಡುತ್ತೆ, ಇಷ್ಟ ಆಗುತ್ತೆ ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಜಾಸ್ತಿ ತಲೆಗೆಡಿಸ್ಕೊಂಬೇಡಿ, ಜಾಸ್ತಿ ಸ್ಟ್ರೆಸ್ ತಗೊಂಬೇಡಿ. ಶಿ ಇಸ್ ಅ ಕಾಂಟೆಂಟ್ ಕ್ರಿಯೇಟರ್, ಶಿ ವಿಲ್ ಬಿ ಅ ಕಾಂಟೆಂಟ್ ಕ್ರಿಯೇಟರ್. Yes. And he is a gamer and he will be a gamer. I'll be a gamer. Once a gamer, always a gamer. Once a content creator, once a vlogger, always a vlogger. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ನೆಗೆಟಿವಿಟಿ ಅಥವಾ ಜಾಸ್ತಿ ಎಲ್ಲರೂ ಏನೇನೋ ಥಿಂಕ್ ಮಾಡ್ಕೊಂಡು ತಲೆಗೆ ಹಾಕೋಬೇಡಿ. ಸೊ ಯಾ ಅಷ್ಟೇ. ಗೈಸ್, ಏನ್ ಗೊತ್ತಾ, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ನನ್ನ ಕಡೆಯಿಂದ. ನನ್ನ ಬರ್ಡೇ ಬರ್ತಿದೆ ಗೈಸ್. ನನ್ನ ಬರ್ಡೇ ಡೆಕೋರೇಷನ್ ಎಲ್ಲ ಪಾಪ ನಾನು ಮಲ್ಕೊಬಿಟ್ಟಿದೆ. ಇವಾಗ ಇದೀನಿ. ನನ್ನ ಕಾರಿಗೆ ಬಂದ ತಕ್ಷಣ ನಂಗೆ ನಿದ್ದೆ ಬಂದ್ಬಿಡುತ್ತೆ ಗೈಸ್, ಆಟೋಮೆಟಿಕ್ ಆಗಿ. ಪಾಪ ಫೋನಲ್ಲಿ ಇವ್ರು ಮಾತಾಡಿ ಎಲ್ಲ ಇದ್ರೆ ಸಾರ್ಟ್ ಔಟ್ ಮಾಡ್ತಿದ್ರು. ಬಟ್ ಏನ್ ಗೊತ್ತಾ ಗೈಸ್, ನಂಗೆ ಇವರಿಂದ ಒಂದು ಬೇಜಾರು. ಇವ್ರ ಬರ್ಡೇ ಇದ್ದಾಗ ನಾನು 10 ದಿನ ಮುಂಚೆ ನಾನು ಬ್ಲಾಗ್ ಮಾಡಿದೆ ಗೊತ್ತಾ, ನಾನು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದೆ. ನನ್ನ ಬರ್ಡೇ ಇರೋದು August 4th. ಇವತ್ತೇನ್ ಡೇಟು? 31. 3 ದಿನ ಆದಾಗ ಇವಾಗ ಕೂತ್ಕೊಂಡ್ ಮಾಡೋದು. ಕೆಲಸ ಆಗೋದು ಇಂಪಾರ್ಟೆಂಟ್. ಎಷ್ಟು ದಿನ ಮುಂಚೆ ಮಾಡ್ತೀವಿ ಅನ್ನೋದಲ್ಲ. ಆತರ ಅದನ್ನೇ ಮಾಡಿ. ವಾಟ್ ಇಫ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಗ್ತಾನೆ ಇರ್ಲಿಲ್ಲ ಅಂದ್ರೆ? ಮಾಡ್ತಾ ಇದೆ, ಸಿಗ್ತಾ ಇಲ್ಲ ಅಂತ ಅಂದ್ರೆ ಕಾಸಿದ್ರೆ ಏನ್ ಬೇಕಾದ್ರೂ ತಗೊಂಬೋದು, ತಲೆ ಕೆಡಿಸ್ಕೊಂತೆ. ಆತರ ಅಲ್ಲ, ಕಾಸಿದ್ರು ಎಷ್ಟೊಂದ್ ವಿಲಗಳು ಸಿಗಲ್ಲ ಗೈಸ್, ನಿಜ ಹೇಳ್ಬೇಕಂದ್ರೆ. ಕಾಸಿದ್ರೆ ಸ್ವಂತ ಮನೇನೆ ತಗೊಂಬೋದಂತೆ. ನೀನ್ ವಿಲ್ಲಾಗೋದೆ ನಮ್ ಜಮೀನಲ್ಲೇ, ಪೂರ್ತಿ ಜಮೀನಲ್ಲೇ ಮಾಡ್ಬಿಡ್ತಾ ಇದ್ದೆ ನಾನು. ಪ್ರಾಪರ್ಟಿ ಯಾವ್ದಾರ ಒಂದು ಪ್ರಾಪರ್ಟಿ ಸೆಲೆಕ್ಟ್ ಮಾಡ್ಕೊಂಡು ಸುಮ್ನೆ ಚೂಸ್ ಅ ಫಾಲೋಯಿಂಗ್ ಅಂತ ಕೊಟ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ ಅಲ್ಲೇ ಮಾಡ್ತೀನಿ ಅಂತ ಮಾಡ್ಬೋದಿತ್ತು. ನೀನ್ ಯಾಕೆ ಅಷ್ಟೊಂದು ಸ್ಟ್ರೆಸ್ ತಗೋತೀಯ? ಬರ್ಡೇ ಹೆಂಗ್ ಮಾಡೋದು ನಮ್ ಜವಾಬ್ದಾರಿ, ನಾನು ಮಾಡ್ತೀನಿ. ನಾನು ನಿಜವಾಗ್ಲೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಈ ವರ್ಷ ಸ್ವಲ್ಪ ಜಾಸ್ತಿನೇ ಎಕ್ಸೈಟೆಡ್ ಆಗಿದ್ದೀನಿ. ಲಾಸ್ಟ್ ಟೈಮು ನನ್ಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರ್ಲಿಲ್ಲ. ಬಟ್ ಬರ್ಡೇ ತುಂಬಾ ಚೆನ್ನಾಗಿತ್ತು, ಬಟ್ ಎಕ್ಸೈಟ್ಮೆಂಟ್ ಇರಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೋ ಹೋಗ್ತಿದ್ದೆ, ಆಮೇಲೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ನನಗೆ ಈ ಸಲ ಬ್ಯಾಂಗ್ಳೂರ್ ಇವಳ ಬರ್ಡೇಗೆ ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಅನ್ಸಿಲ್ಲ. ರೀಸನ್ ಅಂದ್ರೆ ನಂಗೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ವಿ ವೆಂಟ್ ಔಟ್, ಅಲ್ಲಿ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿ ಆಚರಿಸೋದು. ನನಗೂ ಈ ಸಲ ತುಂಬಾ ಡಿಫ್ರೆಂಟ್ ಆಗಿ ಆಚರಿಸೋದು ಆಸೆ ಇತ್ತು. ಬ್ಯಾಂಗ್ಳೂರಲ್ಲಿ ಮಾಡು ಅಂತ ಇಟ್ಕೊಂಡ್ರೆ. ನಂಗೆ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ಫಸ್ಟ್ ಫ್ಲೈಟ್ ಬೇರೆ ಲಾಸ್ಟ್ ಟೈಮ್ ನಂದು ಆಯ್ತಾ.
ಅಂಡ್ ನಾನು ನಮ್ಮ ಅಪ್ಪ ಅಮ್ಮನ ನಮ್ಮ ಅಮ್ಮನ ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೆ. ನಮ್ಮಮ್ಮ ನಮ್ಮ ಫ್ಯಾಮಿಲಿ ಅವ್ರನ್ನ ತುಂಬಾ ಮಿಸ್ ಮಾಡಿ. ನನಗೆ ಆಕ್ಚುಲಿ ಈ ಸಲ ಇವಳು ಬರ್ಡೇನ ನಾನು ದುಬೈನಲ್ಲಿ ಮಾಡ್ಬೇಕಂತ ಆಸೆ ಇದ್ದಿದ್ದು. ಇವಳು ದುಬೈಗೂ ಪ್ಯಾರಿಸ್ಗೆ ಹೋಗ್ತಿದೀವಂತೆ. ದುಬೈ ಬಗ್ಗೆ ಪ್ಯಾರಿಸ್ ಬೇರೆ, ಪ್ಯಾರಿಸ್ ಅದು ಇಂಟರ್ನ್ಯಾಷನಲ್ ಟ್ರಿಪ್ ಅದು ಬೇರೆ. ಬಟ್ ನನಗೆ ದುಬೈ ಬರ್ಡೇ ಮಾಡ್ಬೇಕಂತ ಆಸೆ ಇತ್ತು. ದುಬೈ ಇಂಟರ್ನ್ಯಾಷನಲ್ ಬಟ್ ಆಯ್ತು. ಐ ವಾಂಟೆಡ್ ಟು ಸೆಲೆಬ್ರೇಟ್ ಬರ್ಡೇ ಅಲ್ಲಿ ಐಫಿಲ್ ಟವರ್ ಪ್ಯಾರಿಸ್ ಅಲ್ವಾ, ಇದ್ರ ಬುರ್ಜ್ ಖಲೀಫಾ ಅಲ್ಲಿ ಏನೋ ಮಾಡ್ತಾರ, ಆತರ ಏನೋ ಮಾಡ್ಬೇಕಂತ ಪ್ಲಾನ್ ಇತ್ತು. ನೀನು ಚಿಕ್ಕಮಗು ತರ ಬೆಂಗಳೂರಲ್ಲಿ ಮಾಡು ಅಂತ. ನೆಕ್ಸ್ಟ್ ಹಂಗೆ ಮಾಡ್ತೀನಿ. ನನ್ ಬರ್ಡೇ ಬಿಡು, ನೆಕ್ಸ್ಟ್ ಇಯರ್ ನೋಡೋಣ ಇಂಡಿಯಾದಲ್ಲಿ ಇದ್ರೆ ನಾವು. ಆಮೇಲೆ ಎಷ್ಟೊಂದ್ ಜನ ವಿಶ್ ಮಾಡ್ತೀರಾ ಗೈಸ್. ಕಂಗ್ರಾಚುಲೇಷನ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ವಿಶ್ ಮಾಡ್ತಾವ್ರೆ? ಗಾಡ್ ಲೈಕ್ ಚೆನ್ನಾಗಿರೋದು. ಚೆನ್ನಾಗ್ಬಿಟ್ಟ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ. ಇವಾಗ ಎಲ್ಲರೂ ನನ್ನ ಬರ್ಡೇ ವಿಶ್ ಮಾಡಿ ಗೈಸ್. ನನ್ನ ಬರ್ಡೇ ಬರ್ತಿದೆ. ಇವಳೇ ಕೇಳ್ಕೊಂಡ್ ಮಾಡಿಸ್ಕೊಂತಾಳೆ. ಲಾಸ್ಟ್ ಇಯರ್ ನಾನೇ ಕೇಳ್ಕೊಂಡು, ಯಾಕಂದ್ರೆ ಯಾರಿಗೂ ನನ್ನ ಬರ್ಡೇನೆ ಗೊತ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಗೈಸ್ ನಾಳೆ ನನ್ನ ಬರ್ಡೇ ಬರ್ತಿದೆ, ನಂಗೆಲ್ರು ವಿಶ್ ಮಾಡಿ ಅಂತ ಸ್ಟೋರಿ ಹಾಕಿದ್ದೆ ಲಾಸ್ಟ್ ಇಯರ್ ನಾನು. ಪಾಪ ಇವತ್ತು ನಾನು ಮಲಗಿದ್ದೆ, ನನ್ಗೆ ಎಬ್ಬಸ್ಬಿಟ್ಟು ನನ್ಗೆ ಹೇಳಿದ್ರು ಎಲ್ಲಾದ್ರೂ ನಿಂಗೆ ಆಚೆ ಇವಾಗ ಕರ್ಕೊಂಡು ಹೋಗ್ಬೇಕಲ್ಲ ಅಸ್ಥೆಟಿಕ್ ಪ್ಲೇಸ್ಗೆ, ಎಲ್ಲ ಯಾವ್ದಾದ್ರು ಹುಡುಕು ಅಂತ ಹೇಳಿದ್ರು. ಪಾಪ ಇವ್ರು BMW ರೆಡಿ ಇದೆ ಗೈಸ್, ಅಲ್ಲಿ ಹೋಗೋದ್ ಬಿಟ್ಟು ಇವ್ರು ನನಗೆ ಹೇಳ್ತಿದ್ರು ಒಳ್ಳೆ ಹುಡುಗ ಗೈಸ್ ನಿಜವಾಗ್ಲು. ಬಟ್ ಸ್ವಲ್ಪ ಕೋಪದಿಂದ ಬೇಜಾರ್ ಅಷ್ಟೇ, ಕೋಪ ಅಷ್ಟೇ. ಮಿಕ್ಕಿದೆಲ್ಲ ತುಂಬಾ ಒಳ್ಳೆ ಮನುಷ್ಯ. BMW ರೆಡಿ. ನಾಳೆ ಈ ವ್ಲಾಗ್ ಹೋಗ್ತೈತೆ ಅಂದ್ರೆ ನಿಮಗೆ ಈ ವ್ಲಾಗ್ ನೋಡ್ತಾ ಇರಾನೆ ನಾಡಿದ್ ನಿಮ್ಗೆ ರೀಲ್ ಬರುತ್ತೆ. ಹೆಂಗೈತೆ ಗೊತ್ತಾ ಇವಾಗ ನೋಡಕ್ ಆಚೆ ಕಡೆಯಿಂದ ಗಾಡಿ. ಒಳಗಡೆ ಆಬ್ವಿಯಸ್ಲಿ ಚೆನ್ನಾಗಿತ್ತು, ಬಟ್ ಆಚೆ ಕಡೆ ಒಂದಷ್ಟು ಮಾಡಿಫಿಕೇಶನ್ ಯಾಕೆ ಮಾಡ್ಸೋದು ಕಾರ್ನ? ಚೆನ್ನಾಗ್ ಕಾಣಿಸ್ಲಿ, ಇನ್ನ ಮಸ್ತಾಗ್ ಕಾಣಿಸ್ಲಿ ಅಂತ. ಬೇಸಿಕ್ ಕಾರ್ಗಳು ಏನ್ ಕೊಟ್ಟಿರ್ತಾರೆ ಕಂಪ್ನಿಯವರು, ಅವ್ರ ಐಟಮ್ಸ್ ಏನ್ ಬೇಕು ಅದ್ ಹಾಕೊಟ್ಟಿರ್ತಾರೆ. ಬಟ್ ಅದು BMW ಅಲ್ಲ, ಅದಕ್ಕೆ ಮಾಡಿಫಿಕೇಶನ್ ಅವಶ್ಯಕತೆನೇ ಇರ್ಲಿಲ್ವಲ್ಲ. ಇವಾಗ ಹಾಕಿರೋದ್ ನೋಡಿ, ಜನ ಹೇಳ್ತಾರೆ, ಜನಕ್ ಗೊತ್ತಾಗುತ್ತೆ ಮಾಡಿಫಿಕೇಶನ್ ಎಷ್ಟು ಅವಶ್ಯಕತೆ ಇತ್ತು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿನ್ನೆ ಕಾರ್ ನೋಡ್ಕೊಂಡ್ ಬಂದೆ. ನಿನ್ನೆ ಇನ್ನ ಫುಲ್ ಆಗಿರ್ಲಿಲ್ಲ, ಇವತ್ತಾಗೈತೆ. ಬಟ್ ಚೆನ್ನಾಗಿದೆ ಗೈಸ್. ನನಗೆ ಅಷ್ಟೊಂದೇನು ಡಿಫ್ರೆನ್ಶಿಯೇಷನ್ ಗೊತ್ತಾಗ್ಲಿಲ್ಲ, ಇವತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ತೋರ್ಸದ್ನಲ್ಲ ನಿಂಗೆ ಅವಾಗ್ಲೇ ಫೋಟೋ, ಅದೆಲ್ಲ ಕಾರ್ ತೊಳ್ದಿಲ್ವಲ್ಲ ನಿಂಗೆ, ಅದಕ್ಕೆ ಗೊತ್ತಾಗ್ತಲ್ಲ. ನೀಟಾಗಿ ಇವಾಗ ಕಾರ್ ವಾಶ್ ಮಾಡಿ ಇರ್ತಾರೆ. ಇವಾಗ ಹೋಗಿ ನೋಡ್ತೀನಿ ನಾನು, ನೋಡಿ ಎತ್ಕೊಬೇಕು. ನನಗೆ ಸುವಾಸಿ ಕೊಡ್ತೀನಿ, ನಾನು ಅದ್ ಎತ್ಕೊಬತ್ತೀನಿ ಇವಾಗ. ಇಷ್ಟು 2 ವಾರ ಆಯ್ತು. ಬರೋದ್ ಬೇಡ್ವಾ ಇವಾಗ? ನಮ್ಮ ಮನೆಗೆ ಹೋಗೋದಾ? ಬರ್ತೀಯಾ? ಬಾ. ಎಲ್ಲೋ ಕರ್ಕೊಂಡ್ ಹೋಗ್ತೀನಿ ಅಂದಲ್ಲ. ಅಲ್ಲಿಗೆ ಹೋಗ್ಬೇಕು, ಬಾ. ಸುಗ ಹೋಗ್ಬಿಡೋಣ. ಬೇಡ, ಲೇಟ್ ಆಗ್ಬಿಡುತ್ತೆ, ಆಲ್ರೆಡಿ 8 o'clock. ನಾಳೆ ಊರಿಗೆ ಹೋಗ್ಬೇಕು ನಾವು. ಏಕೆ? ಪಾಸ್ಪೋರ್ಟ್ ನಾಳೆನೆ ಬಂದ? ನಾಳೆನೆ ಒಂದು ಆಗಸ್ಟ್ 1 ನಾಳೆ ಹೋಗ್ಬಿಡೋಣ. ಫಸ್ಟ್ ಟೈಮ್ ನಾವು ಊರಿಗೆ ಕರ್ಕೊಂಡು ಹೋಗ್ತಾನೆ ಸಿಮ್ರಾನ್. ವ್ಲಾಗ್ ಮಾಡೋಣ ಅದನ್ನು. ಓಕೆ ಮಾಡೋಣ. ಟಿಪ್ ಟೂರ್ ಅಂತ. ನಿಮ್ ಮನೆಗೆ ಹೋಗ್ತೀವ ನಾವು. ಮನೆ ತೋರಿಸ್ಬೋದು ನಿನಗೆ, ಒಳಗಡೆ ಹೋಗ್ಬೋದು, ಹೋಗೇನ್ ಪ್ರಾಬ್ಲಮ್ ಇಲ್ಲ, ತೋರಿಸ್ಬೋದು. ಬಟ್ ಅದ್ ರೆಂಟ್ ಕೊಟ್ಟಿರ್ತೀರಾ? ರೆಂಟ್ ಅಂದ್ರೆ ನಮ್ಗೆ ಗೊತ್ತಿರೋರು ಇರೋದು. ರೆಂಟ್ ಅನ್ನೋದಕ್ಕಿಂತ ಹೌದು, ಒಳಗೆ ಹೋಗಕ್ಕಾಗಲ್ಲ ಏನಿದ್ರು. ಚೆನ್ನಾಗಿರಲ್ವಲ್ಲ. ಹೌದು. ನನ್ ಫ್ಲೋರ್ ಖಾಲಿ ಐತೆ, ಲಾಸ್ಟ್ ಫ್ಲೋರ್. ನಾನ್ ಲೈವ್ ಎಲ್ಲ ಮಾಡ್ತೀನಲ್ಲ, ಆ ಫ್ಲೋರ್ ಖಾಲಿ ಐತೆ. ಬಟ್ ಥಿಂಗ್ ಇಸ್ ಅಲ್ಲಿ ಕೀ ಎಲ್ಲ ಇಸ್ಕೊಬೇಕು, ಹೋಗ್ಬೇಕು. ಅಂಡ್ ಮೂರವ್ರು ನಾವ್ ಅಲ್ಲಿ ಟೈಮ್ ಜಾಸ್ತಿ ಓದ್ತಿದ್ದಷ್ಟು ನಮ್ಗೆ ಇದು ಕೆಲ್ಸ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ರೆ ವಾಪಸ್ಸು ಕೆಲ್ಸ ಮಾಡ್ಕೊಬೇಕು. ನಂದು ಬೇರೆ ಶೂಟ್ ಐತೆ, ಅದನ್ನೇ ಯೋಚನೆ ಮಾಡ್ತಾನೆ ಹೆಂಗ್ ಮಾಡ್ಲಿ ಅಂತ. ಮಾಡೋಣ ಎಲ್ಲ ಮಾಡೋಣ. ನಾಳೆ ನಿಂದ ಏನೋ ಶೂಟ್ ಇದೆ ಅಂದಲ್ಲ? ಶೂಟ್ ಐತೆ, BMW ಶೂಟ್ ಐತೆ, ಪಾಸ್ಪೋರ್ಟ್ ಐತೆ. ಥಿಂಕ್ ಮಾಡ್ತಾ ಇದೀನಿ. ಅದೇ ಬೇಗ ಹೋಗಿ ಮುಗಿಸ್ಕೊಂಡ್ ತರಬೇಕು. BML ಹೋದ್ರೆ ಬೇಗ ಬಂದ್ಬಿಡ್ತೀನಿ. ಸರಿ ಹೋಗಿ ಸೈ ಅಂತ ಬಂದು ಬೇಗ ಶೂಟ್ ಮಾಡ್ಕೊಂಡ್ರೆ ಆಗೋಯ್ತು. ಬಿಕಾಸ್ ನಾಳೆ ಶೂಟ್ ಬೇರೆ ಇದೆ. ಶೂಟ್ ಸಖತ್ತಾಗುತ್ತೆ ಬಿಡು. ನಾಳೆ ಪ್ಲಾನ್ ಸಖತ್ತಾಗುತ್ತೆ. ಫಸ್ಟ್ ನಾನು ಹೇಳೋದು ನಿನ್ಗದ ಪಾಸ್ಪೋರ್ಟ್ ನೆಕ್ಸ್ಟ್ ಸೆಕೆಂಡ್ ಹೋಗ್ಬಿಟ್ಟು ಇಸ್ಕೊಂಡ್ ಬರ್ಬೋದು. ಅದೇ ಬಟ್ ಶೂಟ್ ಮುಗಿಸ್ಕೋ. ಶೂಟ್ ನನ್ ಮಾತು. ಪಾಸ್ಪೋರ್ಟ್ ಬಂದೆ 1 ವಾರ ಆಗಿದೆ. ಪಾಸ್ಪೋರ್ಟ್ ಹೋದ್ರೆ ಒಂದ್ಸಲ ವಾಪಸ್ ಹೋದ್ರೆ ಮುಗೀತು. ಮತ್ತೆ ಅಲ್ಲಿ ಸ್ಟೇಷನ್ ಅಲ್ಲಿ ಎಲ್ಲಾ ಕಡೆ ನನಗೆ ಗೊತ್ತಿರೋರು ಇದ್ರು ಕೂಡ ಎಂಡ್ ಆಫ್ ದ ಡೇ ಅವ್ರು ಏನ್ ಕೇಳ್ತಾರೆ ಹೇಳು? ಡಾಕ್ಯುಮೆಂಟೇಶನ್ ಲೀಗಲ್ ಪ್ರಕಾರ ಹೋಗ್ಬೇಕು. ಲೀಗಲ್ ಪ್ರಕಾರ ಅವ್ರೆ ನಿನಗೆ ಆಗ್ಲಿಸ್ಕೊಂಡ್ ನೋಡು, ಅವ್ರ ವ್ಲಾಗ್ ನೋಡೋರು ಹಂಗೆ ಅಂತ. ಗೈಸ್ ನಾನು ಇವಾಗ್ಲೇ ಇದ್ದೀನಿ ಗೈಸ್. ಸರಿ ಆಯ್ತು ಬಿಡು. ಓಕೆ, ನಾಳೆ ನೋಡೋಣ. ಆಯ್ತು ಗೈಸ್. ಟ್ರಾಫಿಕ್ ನೋಡಿ, ಮನೆ ಹತ್ರ ಹೋಗ್ತಾ ಇದೀವಿ ಗೈಸ್. ಸೊ ಇವಾಗ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದ್ದೀನಿ, ಇವ್ರು ಚೀಸ್ ಮ್ಯಾಗಿ ತಿಂತಿದ್ದಾರೆ. ಲಾಸ್ಟ್ ಡೇ, ಯಾಕಂದ್ರೆ ನಾಳೆಯಿಂದ ನಾನು ಡಯಟ್ ಮಾಡ್ತೀನಿ. ನಾಳೆಯಿಂದ ಜಿಮ್ಗೆ ಹೋಗ್ತೇನೆ. ಸರಿ ಆಯ್ತು, ಒಂದು ಗೇಮ್ ಮಾಡೋಣ. ಹೇಳು. ಚಿಕ್ಕದಾಗಿ ರೆಡಿ ಇದೆಯಾ? ನೋಡಿಲ್ಲ, ಫೋನ್ ಫೋನ್ಗಳು ನೋಡ್ಕೊಂಡು ಕೂತಿದ್ದಾರೆ. ಲೈನ್ ಅಪ್ ಕೊಡಬೇಕು. ಪ್ಲೇಯರ್ಸ್ ನ್ಯಾಷನಲ್ಸ್ ಆಡ್ತಾ ಇದ್ದಾರೆ, ನೆನ್ಪಿಕೊಂಡ್ಬೇಕಲ್ಲ. ರಿಚ್ ಪೀಪಲ್ ಹೆಂಗ್ ಲಾಕ್ ಮಾಡೋದು? ರಿಚ್ ಲಾಕ್ ಮಾಡ್ಬೋದು ಆತರ. ರಿಚ್ ಲಾಕ್ ನಾನು ಮಾಡ್ತೇನೆ.
ಇದು ಯಾವುದೋ ಬುಲ್ಲಿನ ಕಡ್ದಂಗೆ ಐತಲ್ಲ ಚಲನಚಿತ್ರದಲ್ಲಿ. ನಿನ್ನ ಕನ್ನಡ ಫೇವ್ರೆಟ್ ಮೂವಿ ಯಾವುದು? KGF 2. ಕನ್ನಡ ಫೇವ್ರೆಟ್ ಸಾಂಗ್ ಯಾವುದು? ಕೋಟಿ ಕನಸುಗಳ KGF 2. ಹಿಂದಿ ಫೇವ್ರೆಟ್ ಮೂವಿ ಯಾವುದು? ಹಿಂದಿ ಬೇಗ ಹೇಳ್ಬೇಕು, ಇಷ್ಟೊಂದು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಇಲ್ಲಿ. ಲಿಂಕ್ ಮಾಡ್ತಾ ಇದ್ದೀನಿ ಯಾವ ಜಾನರಲ್ಲಿ ಅಂತ. ಯಾವ್ದು genre? ಇದ್ದಾರೆ. ಏನು ಹೇಳಬೇಕು? ಹಿಂದಿದು ಫೇವ್ರೆಟ್ ಮೂವಿ ಹಿಂದಿಯಲ್ಲಿ? ಹಿಂದಿನಲ್ಲಿ ನನಗೆ ಸುಲ್ತಾನ್ ಇಷ್ಟ, ಸಲ್ಮಾನ್ ಖಾನ್ದು. ಸಾಕಾದಾಗೈತೆ ಮೂವಿ, ಒಳ್ಳೆ ಇನ್ಸ್ಪಿರೇಷನು, ಒಳ್ಳೆ ಲವ್ ಸ್ಟೋರಿ, ಎಲ್ಲ ಕ್ರೇಜಿ ಅದ್ರಲ್ಲಿ, ಒಳ್ಳೆ ಮೋಟಿವೇಶನ್. ಇವಾಗ ನನ್ನಲ್ಲಿ ನಿನ್ಗೇನು ಇಷ್ಟ ಜಾಸ್ತಿ? ಏನಾದರೂ ಒಂದು ಇಷ್ಟ ಅಂದರೆ ಏನು? ಏನು ಇಷ್ಟ ಇಲ್ಲ ಅಂತ ಕೇಳಿದ್ರೆ ಹೇಳ್ಬೋದು. ಏನು ಇಷ್ಟ ಇಲ್ಲ? ಬಣ್ಣೆ ತೆಗೆಯೋದು ಮೂಗಲ್ ಯಾವಾಗಲೂ. ಅದು ಬಿಟ್ಟು ಅದು ನ್ಯಾಚುರಲ್ ಎಲ್ಲ ಅದು ಬಿಟ್ಟು ಇನ್ನೂ ಒಂದು ಕೆಡದಾಗಿರೋದೈತೆ, ಅದನ್ನ ಹೇಳೋಕ್ಕಾಗಲ್ಲ. ಹೇಳಲ್ಲ, ಡೋಂಟ್ ವರಿ. ಇಟ್ಸ್ ನ್ಯಾಚುರಲ್ ಗಾಯ್. ನಾನು ತುಂಬ ಕಂಫರ್ಟಬಲ್ ಆಗಿದ್ದೇನೆ ಇವ್ರ ಜೊತೆ. ಸರಿ ಆಯಿತು, ಓಕೆ. ನಿನಗೆ ಯಾವ ಮೂವಿ ಇಷ್ಟ ಹಿಂದಿನಲ್ಲಿ? ಹಾಂ, ಕನ್ನಡದಲ್ಲಿ ಯಾವುದು ಇಷ್ಟ? ಸಯ್ಯಾರ ಒಂದಿಷ್ಟ ಹಿಂದಿಯಲ್ಲಿ. ಕನ್ನಡದಲ್ಲಿ ನನಗೆ ಚೆಲುವಿನ ಚಿತ್ತಾರ ಫಸ್ಟ್ ಮೂವಿ ಅದೇ ನೋಡಿದ್ದು. ಹಾಂ, ಅದು ಮತ್ತೆ ನೀರಿಗೆ ಬಾರೆ ಚೆನ್ನಿ, ದುನಿಯಾ ವಿಜಯ್ದು, ಅದೆರಡೇ ಫಸ್ಟ್ ನಾನು ಕನ್ನಡ ಮೂವಿ ನೋಡಿದ್ದು. ಓಕೆ. ಸೊ ಅದೆರಡು ತುಂಬ ಇಷ್ಟ. ಚೆಲುವಿನ ಚಿತ್ತಾರ ನೋಡಿದಾಗ ಫಸ್ಟ್ ಟೈಮ್ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ಗೈ, ಯಾಕಂತ ಗೊತ್ತಿಲ್ಲ, ಚಿಕ್ಕ ಮಗು ನಾನು. ಅದಕ್ಕೆ 5 year old. ಥರ ಬುಲ್ಲಿ ಆಡ್ದಂಗೆ ಆಡೋದು ಅವಾಗ. ಬುಲ್ಲಿ ಅಂದರೆ ಯಾರು ಹೇಳು? ಅದ್ರಲ್ಲಿ ಒಬ್ಬ ಇರ್ತಾನಲ್ಲ, ಸ್ವಲ್ಪ ದಪ್ಪಗೆ ಕಪ್ಪಗೆ ಮಗು. ಆ ಹುಡುಗ ಸದೋದ ಆ್ಯಕ್ಚುಲಿ, ಹೌದಾ? ಬಿಕಾಸ್ ಆಫ್ ಏನೋ ಲಂಗ್ ಫೇಲ್ಯೂರ, ಹಾರ್ಟ್ ಫೇಲ್ಯೂರಿಂದನೋ ಹುಡುಗ ಸದೋದ. ನೈಸ್ ಆ್ಯಕ್ಟರ್. ಅಷ್ಟು ಚಿಕ್ಕ ವಯಸ್ಸಿಗೆ ಅವೆಲ್ಲ ಮಾಡಿ ಕೂಡ ಹಂಗೆ ಸದೋಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಪಾಪ. ಸರಿ ಆಯಿತು, ಇವಾಗ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನನಗೆ? ಏನಿಲ್ಲ ಗೈಸ್, ಸೊ ನಾಳೆಯಿಂದ ನನ್ನ ಬರ್ಡೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದಾನೇ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ. ನಾನು ಬಟ್ಟೆ ಏನು ತಗೋತೀನಿ, ಆಮೇಲೆ ನಾನು ನೇಲ್ಸ್ ಮಾಡಿಸ್ಕೋಬೇಕು, ಆಮೇಲೆ ನಾನು ಹೇರು ಇದು ಅದು ಪ್ರತಿಯೊಂದು ಇದೆ. ಫುಲ್ ಮೇಕಓವರ್ ಮಾಡಿಸ್ಕೋಬೇಕು ನಾನು. ಏನೇ ಮೇಕೌಟ್ ಮಾಡಿಸ್ಕೊಂಡ್ರು ಹಂಗೆ ಕಾಣ್ತೀಯ ಮತ್ತೆ. ನೇಲ್ಸು ಹಾಂ, ನೇಲ್ಸ್ ನೀನು ಮೇಂಟೈನ್ ಮಾಡಲ್ವ, ಕೆರ್ಕೊಂಡು ಅದನ್ನು ಮುರಿದಾಕ್ಬಿಡ್ತೀಯಲ್ಲ. ಕೆರ್ಕೊಳಲ್ಲ, ಕಚ್ಚೋದು ಗೈಸ್ ನಾನು. ಹಾಂ, ಅದೇನೋ ಬ್ಯಾಡ್ ಆಗ್ಬಿಟ್ಟದೆ. ಹಾ. ಸೊ ನಾಳೆಯಿಂದ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಬರ್ಡೇದು. ಸೊ August 4 ನನ್ನ ಬರ್ಡೇ. ಎಲ್ಲರೂ ಕಮೆಂಟ್ಸಲ್ಲಿ ವಿಶ್ ಮಾಡಿ ಪ್ಲೀಸ್. ಕೇಳಿ ವಿಶ್ ಮಾಡಿಸ್ಕೊಳ್ಳೋದು ಇವಳೇ ಅಂತ ಅನ್ಸುತ್ತೆ. ಅಷ್ಟೇ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಐ ಲವ್ ಯು.